ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಸಪೋರ್ಟು ನಮಗೀಗೆ ಇರಲಿ. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ಸಂಜೆ ಊಟಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ. ಸೊ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಈ ರೀತಿ ನೀಟಾಗಿ ಒರೆಸ್ಕೊಂಡು ಸೊ ಬೆಂಡೆಕಾಯಿನ ಈ ರೀತಿ ಹೆಚ್ಕೊಂಡಿದ್ದೀನಿ, ದಪ್ಪ ದಪ್ಪವಾಗಿ ಹೆಚ್ಚಿದ್ದೀನಿ. ಬೆಂಡೆಕಾಯಿ ಗೊಜ್ಜಿಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾನು ತೊಗೊತಿರೋದು 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಒಗ್ಗರಣೆಗೆ ಸಾಸಿವೆ ಮತ್ತು ರುಬ್ಕೊಳ್ಳೋದಕ್ಕೆ ಹುರ್ಗಡ್ಲೆ, ಆಮೇಲೆ ಜೀರಿಗೆ, ಇಷ್ಟನ್ನು ನಾನು ತೊಗೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಆ್ಯಂಡ್ ಸಾಂಬಾರು ಪೌಡರು. ಈ ಸಾಂಬಾರು ಪೌಡ್ರು ಮನೇಲೇ ಮಾಡ್ಕೊಂಡಿರೋವಂಥದ್ದು, ಇದನ್ನೇ ಯೂಸ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಜಾರ್ಗೆ ಈಗ ನಾನು ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಆ್ಯಂಡ್ ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಇದಕ್ಕೆ ತೊಳೆದಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು. ಆ್ಯಂಡ್ 1 ಟೊಮೆಟೊನ ಒಗ್ಗರಣೆಗೆ ಹಾಕ್ತೀನಿ, 1 ಟೊಮೆಟೊನ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಟೊಮೆಟೊನೂ ಸಹ ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈ ರೀತಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ, ಬನ್ನಿ. ಎಣ್ಣೆ ಇಟ್ಟಿದ್ದೀನಿ, ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಚಿಟಪಟ ಅಂದ ಮೇಲೆ ಗುಳಿ ಗುಳಿಯಾಗಿರುವಂತಹ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ಎಲ್ಲ ಈ ರೀತಿ ಚಿಟಪಟ ಅಂತ ಬೈದ ಮೇಲೆ ಈಗ ಹೆಚ್ಚಿರುವಂತಹ ಬೆಂಡೆಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಆ್ಯಂಡ್ ಟೊಮೆಟೊ ಸಹ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಹ ರೆಡಿಯಾಗಿದೆ. ಆದಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು, ಅದು ಲೊಳೆ ಆಗಿರುತ್ತಲ್ವ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನು ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಅದು ಕಚ್ಚಿ ಅನ್ನತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಆದಷ್ಟು ಡೀಪ್ ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಡೀಪ್ ಫ್ರೈ ಆಗಿದೆ ಅಂತ. ಇದಕ್ಕೆ ನಾನು ಟೊಮೆಟೊನು ಇದಕ್ಕೆ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನು ಸಹ ಹಾಕಿ ಫ್ರೈ ಮಾಡೋಣ. ಎಲ್ಲರಿಗೂ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ಅಮ್ಮನ ಮನೇಲಿದ್ದಾಗ ಬೆಂಡೆಕಾಯಿ ಫ್ರೈ ಮಾಡೋದಾದರೆ ಅಥವಾ ಸಾಂಬಾರು ಮಾಡೋದಾದರೆ, ಗೊಜ್ಜು ಮಾಡೋದಾದರೆ ಅದನ್ನು ಉರಿಬೇಕಾದ್ರೆ ಅಷ್ಟು ಅಂದರೆ ಅಂಟು ತುಂಬ ಇರೋದು. ಬಟ್ ಈಗ ನೋಡಿ, ನಾವು ಉರಿತಾ ಇದ್ರೂ ಅಂಟು ಬರಲ್ಲ. ಯಾವ ರೇಂಜಿಗೆ ಬೆಳೆಗಳು ಫುಲ್ಲು ಫಾರ್ವರ್ಡ್ ಇದೆ ಅಂತ ನೋಡಿ. ಆಗ ಇದ್ದಿದ್ದು ಹೆಲ್ದಿ ಫುಡ್ಸು ಇವಾಗಿಲ್ಲ ಅನ್ನೋದು ಇದೇ ಬೆಸ್ಟ್ ಎಕ್ಸಾಂಪಲು. ನೋಡಿ, ಇಷ್ಟು ಫ್ರೈ ಮಾಡಿದೆ ಅಲ್ವಾ, ಎಲ್ಲೂ ಸಹ ಲೊಳೆನೇ ಇಲ್ಲ ನೋಡಿ, ಲೊಳೆನೇ ಇಲ್ಲ. ಇದಕ್ಕೆ ರುಬ್ಬಿರುವಂತಹ ಮಿಶ್ರಣನ ಹಾಕ್ತಾ ಇದ್ದೀನಿ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು. ಇದಕ್ಕೆ
ಮಿಶ್ರಣನ ಹಾಕಿ ಫ್ರೈ ಆಗಿದೆ. ಸೊ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಬಟ್ಲಿ ತೊಳ್ಕೊಂಡಿರ್ತೀವಲ್ಲ, ಸೊ ಇದರಲ್ಲಿ ಇದ್ದಿದ್ದ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸಾಂಬಾರ್ ಪೌಡರ್ ನಾನಿಲ್ಲಿ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 1/4 ಸ್ಪೂನ್ ಅಥವಾ 1.5 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು. ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಚೆನ್ನಾಗಿ. ಚೆನ್ನಾಗಿ ಕುದಿಲಿ, ಸಾಂಬಾರ್ ರೆಡಿ ಆಗುತ್ತೆ. ಗೊಜ್ಜು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಲಿ, ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಕುದಿತಾ ಇದೆ, ಕೊತ್ತ 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 ಅಂತ ಈ ರೀತಿ ಕುದಿಯೋವಾಗ ನಮ್ಮ ಎವರ್ ಗ್ರೀನ್ ಫ್ಲೇವರ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಏನೇ ಮಾಡಿದ್ರು ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಒಂದು ಸಾಂಬಾರಿಗೆ ಟೇಸ್ಟು ಲುಕ್ಕು ಅನ್ನೋದು.